ಅಲ್ಲಿದು ನಿಮ್ಗೆ ಅದು ಇರಬೇಕು 371J. ಅವು ಎಲ್ಲಾನು ಏನೈತಲ್ಲ JPG ಫಾರ್ಮೆಟ್ ಒಳಗೆ ಇರಬೇಕು. 200 KB ದಾಟಬಾರ್ದು ಓಸು. ಸೈನ್ ಏನೈತಿಲ್ಲ 20 KB. ಉಳಿಕಿದ್ದು ಮಾಸ್ ಕಾರ್ಡು, LC, ಇನ್ಕಮ್ ಕಾಸ್ಟ್, 371 ಅವೆಲ್ಲ 200 KB ಒಳಗೆ ಇರಬೇಕು. ಮತ್ತು ಇನ್ನೊಂದು, ಕರ್ನಾಟಕದಲ್ಲಿ 7 ವರ್ಷ ವಿದ್ಯಾಭ್ಯಾಸ ಮಾಡಿರುವ ಬಗ್ಗೆ ಶಾಲೆ ಮತ್ತು ಕಾಲೇಜಿನಿಂದ ಪಡೆದಿರುವ ದೃಢೀಕರಣ ಪತ್ರ PDF ಫಾರ್ಮೆಟ್ನಲ್ಲಿ ಇರಬೇಕು. ಅದು JPG ಅಲ್ಲ, ಅದು PDF ಫಾರ್ಮೆಟ್ನಲ್ಲಿ ಇರಬೇಕು. 20 KBಗಿಂತ ಕಡಿಮೆ ಇರಬೇಕದು. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ. ಈಗ ಜನರಲ್ ಕ್ಯಾಟಗರಿಯವರಿಗೆ 400 ರೂಪಾಯಿ ಅರ್ಜಿ ಶುಲ್ಕ ಐತಿ. SC ST ಮತ್ತು ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 250 ರೂಪಾಯಿ ಏನೈತಲ್ಲ ಅರ್ಜಿ ಶುಲ್ಕ ಐತೆ. ಅದು ಏನೈತಲ್ಲ ಕಡ್ಡಾಯವಾಗಿ ಆನ್ಲೈನ್ ಮುಖಾಂತರನೇ ಮಾಡಬೇಕು. ಚಲನ್ ತೊಗೊಂಡೋಗಿ ಬ್ಯಾಂಕಿಗೆ ತುಂಬಂಗಿಲ್ಲ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಥವಾ ನೆಟ್ ಬ್ಯಾಂಕಿಂಗ್ ಮುಖಾಂತರನೇ ಆನ್ಲೈನ್ ಪೇಮೆಂಟ್ ಮಾಡಬೇಕದು. SC ST ಅಭ್ಯರ್ಥಿಗಳಿಗೆ ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 250, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 400 ರೂಪಾಯಿ ಅಪ್ಲಿಕೇಶನ್ ಫೀ ಐತೆ. ಈಗ ಸ್ವಲ್ಪ ನೀವು ಆಯ್ಕೆ ಆದ್ರಪ್ಪ, ನೀವು ಸೆಲೆಕ್ಷನ್ ಆಯ್ತು ಅಂದ್ರೆ ನೀವು ಪ್ಯಾರಾಮೆಡಿಕಲ್ ಬೋರ್ಡ್ ನಿಯಮಾವಳಿಗಳಿಗೆ ಕಡ್ಡಾಯವಾಗಿರಬೇಕು. ಅದಕ್ಕೆ ನೀವು ಬದ್ಧರಾಗಿರಬೇಕು. ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಸಂದರ್ಶನ ಅಥವಾ ಕೌನ್ಸೆಲಿಂಗ್ ತಿಳುವಳಿಕೆ ಸಂದೇಶ ಕಳುಹಿಸಲಾಗುವುದು. ಈಗ ನೀವು ಅಪ್ಲಿಕೇಶನ್ ಹಾಕಿರಿ, ನಿಮ್ಗೆ ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ನೀವು ಅರ್ಹರಿಲ್ಲ ಅಂತ ಅರ್ಥ. ಅದಕ್ಕೆ ಯಾರು ಅರ್ಹರು ಇರ್ತಾರ ಅವ್ರಿಗೆ ಅಷ್ಟೇ ಅದು ನೋಟಿಫಿಕೇಶನ್ ಬರ್ತದೆ, ಮೆಸೇಜ್ ಬರ್ತದೆ ಕೌನ್ಸೆಲಿಂಗ್ ಬರ್ರಿ ಅಂತ. ಆಯಿತಾ? ಕೌನ್ಸೆಲಿಂಗ್ಗೆ ಹಾಜರಾಗುವ ಸಮಯದಲ್ಲಿ ಅಭ್ಯರ್ಥಿಗಳು ಎಲ್ಲ ದಾಖಲೆಗಳ ಮೂಲಕ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವುದು. ಕೌನ್ಸೆಲಿಂಗ್ ನೀವು ಹೋಗಿದ್ದಾಗ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಒರಿಜಿನಲ್ಲು ಪ್ಲಸ್ ಜೆರಾಕ್ಸ್ ಅಲ್ಲಿಗೆ ನೀವು ಒಯ್ಬೇಕು. ತಪ್ಪಿದಲ್ಲಿ ಕೌನ್ಸೆಲಿಂಗ್ಗೆ ಅವಕಾಶ ಇರುವುದಿಲ್ಲ. ಯಾವುದಾದ್ರೂ ನೀವು ಮಿಸ್ ಮಾಡ್ಕೊಂಡು ಹೋದ್ರಪ್ಪ ಅಂದರೆ ಕೌನ್ಸೆಲಿಂಗ್ ನಿಮ್ಗೆ ಅವಕಾಶ ಇರೋಂಗಿಲ್ಲ. ಸಂದರ್ಶನದ ಸ್ಥಳ ಮತ್ತು ದಿನಾಂಕವನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ವೆಬ್ಸೈಟ್ನಲ್ಲಿ ಏನೈತಲ್ಲ ನಿಮ್ಮ ಕೌನ್ಸೆಲಿಂಗ್ ಡೇಟು ಮತ್ತು ಪ್ಲೇಸ್ ಏನೈತಲ್ಲ ಅಲ್ಲಿ ಕೊಟ್ಟಿರ್ತಾರೆ ಅಂತ ಅದು ನೋಡ್ಕೋತಿರ್ಬೇಕು ನೀವು. ಅರ್ಜಿ ಸಲ್ಲಿಸಿದ ಅಥವಾ ಸಂದರ್ಶನಕ್ಕೆ ಬಂದ ಅಭ್ಯರ್ಥಿಗಳಿಗೆ ಕಾಲೇಜ್ ಕೋರ್ಸ್ ಸೀಟ್ ದೊರಕಿಸಿಕೊಡುವ ಖಾತ್ರಿಯನ್ನು ಬೋರ್ಡ್ ನೀಡುವುದಿಲ್ಲ. ನೀವು ಕೌನ್ಸೆಲಿಂಗ್ ಹೋದ್ರಿ, ನಿಮ್ದು ಇಂಟರ್ವ್ಯೂ ಆಯ್ತು, ನಿಮ್ಗೆ 100% ಗ್ಯಾರಂಟಿ ಇಲ್ಲಿ ಸೀಟಾಗಿ ಕೊಟ್ಟು ಬಿಡ್ತಾರಪ್ಪ ಅನ್ನೋದು ಅವ್ರದ್ದು ಏನೈತಲ್ಲ ಗ್ಯಾರಂಟಿ ಇಲ್ಲಂತ. ಸಂದರ್ಶನ ವೇಳೆಯಲ್ಲಿ ಅಭ್ಯರ್ಥಿಯು ಈ ಕೆಳಕಂಡ ದಾಖಲೆಗಳ ಮೂಲ ಪ್ರತಿಗಳನ್ನು ಹಾಜರುಪಡಿಸಬೇಕು. ತಪ್ಪಿದಲ್ಲಿ ಅಂತಹ ವಿದ್ಯಾರ್ಥಿಗಳ ಆಯ್ಕೆಯನ್ನು ತಿರಸ್ಕರಿಸಲಾಗುವುದು. ನೀವು ಕೌನ್ಸೆಲಿಂಗ್ ಹೋದಾಗ ಒರಿಜಿನಲ್ ಮಾಸ್ ಕಾರ್ಡು, ಒರಿಜಿನಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ನಿಮ್ಮದು ಕ್ಯಾಟಗರಿ ಸರ್ಟಿಫಿಕೇಟ್, ಕರ್ನಾಟಕದಲ್ಲಿ ನೀವು 7 ವರ್ಷ ಸ್ಟಡಿ ಮಾಡಿರ್ತಕ್ಕಂಥ ದೃಢೀಕರಣ ಪ್ರಮಾಣ ಪತ್ರ, ನೀವು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದ್ರಪ್ಪ ಅಂದ್ರೆ ಅದು 371 ಸರ್ಟಿಫಿಕೇಟ್, ಇನ್ನೊಂದು ಮತ್ತೇನದವ ಇಷ್ಟು ಏನೈತಿಲ್ಲ 4 ಡಾಕ್ಯುಮೆಂಟ್ಸ್ ನೀವು ಕಂಪಲ್ಸರಿ